ಅಂಡಮಾನ್ ಪ್ರವಾಸಕ್ಕೆ ಹೋಗಿದ್ದ 200 ಮಂದಿ ಕನ್ನಡಿಗರು ಅಂಡಮಾನ್ ಏರ್ಪೋರ್ಟ್ನಲ್ಲಿ ಸಿಲುಕಿ ಪರದಾಡಿದ್ದಾರೆ. ನಾಳೆ ಮತದಾನ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿಗೆ ಬರಬೇಕಾಗಿತ್ತು, ಆದರೆ ವಿಮಾನ ರದ್ದಾಗಿ ಸಂಕಷ್ಟಕ್ಕೊಳಗಾಗಿದ್ದಾರೆ. ಇನ್ನು ಪೋರ್ಟ್ ಬ್ಲೇರ್ನಿಂದ ಬರಬೇಕಾಗಿದ್ದ ವಿಮಾನ ರದ್ದಾಗಿತ್ತು. ನಾಳೆ ಮಧ್ಯಾಹ್ನ 2:15 ವಿಮಾನ ಹೊರಡಲಿದೆ. ಮತದಾನಕ್ಕೆ ಬರಲಾಗದೆ ಕನ್ನಡಿಗರು ಪರದಾಡ್ತಿದ್ದಾರೆ. ನಾಳೆ ಮತದಾನ ಹಿನ್ನೆಲೆಯಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಲ್ಲಿ ಜನಜಂಗುಳಿ ತುಂಬಿ ಹರಿತಾ ಇದೆ. ನಾಳೆ ಮತದಾನ ಹಿನ್ನೆಲೆಯಲ್ಲಿ ಜನರು ತಮ್ಮ ಊರುಗಳಿಗೆ ತೆರಳುತ್ತಾ ಇದ್ದಾರೆ. ಮದ್ದೂರು, ಮಂಡ್ಯ, ಕೊಳ್ಳೇಗಾಲ, ಮೈಸೂರು, ಮಡಿಕೇರಿ ಕಡೆಯತ್ತ ಜನರು ತೆರಳುತ್ತಾ ಇದ್ದಾರೆ. ಸಾರಿಗೆ ಇಲಾಖೆಯಿಂದ ಹೆಚ್ಚುವರಿ ಬಸ್ ನಿಯೋಜನೆ ಮಾಡಿಲ್ಲ ಅಂತ ಪ್ರಯಾಣಿಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಲೋಕ ಅಖಾಡದಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾರಾ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಅಮೇಥಿಯಿಂದ ಕಣಕ್ಕಿಳಿತಾರಾ ಅನ್ನುವ ಕುತೂಹಲ ಇದೆ. ಮೇ 1ರಂದು ರಾಹುಲ್ ಗಾಂಧಿ ನಾಮಿನೇಷನ್ ಸಲ್ಲಿಸಲಿದ್ದು, ನಾಮಿನೇಷನ್ ವೇಳೆ ರಾಮ ಮಂದಿರಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ. ಬಳ್ಳಾರಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ವಿಜಯನಗರದ ನಾನಾ ಕಡೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಹೊಸಪೇಟೆ ಪಟ್ಟಣ ಸೇರಿದಂತೆ ತಾಲೂಕಿನ ಕಲ್ಲಹಳ್ಳಿ ಹಾಗೆ ವಿಜಯನಗರದ ವಾರ್ಡ್ಗಳಲ್ಲಿ ಮತಯಾಚನೆ ಮಾಡಿದ್ದಾರೆ. ಈ ವೇಳೆ ಸಿದ್ಧಾರ್ಥ್ ಸಿಂಗ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಮೋದಿ ಕರುನಾಡಿಗೆ ಬರುವ ಬಗ್ಗೆ ಮಾತನಾಡಿದ್ದಾರೆ. ಏಪ್ರಿಲ್ 28ಕ್ಕೆ ಸಂಜೆ 4 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಹೊಸಪೇಟೆಗೆ ಆಗಮಿಸ್ತಾರೆ ಅಂತೇಳಿ ಮೋದಿ ಹೇಳಿದ್ದಾರೆ. ಬಿಜೆಪಿಯ ಬಳ್ಳಾರಿ, ಕೊಪ್ಪಳ ಎರಡೂ ಲೋಕಸಭೆ ಅಭ್ಯರ್ಥಿಗಳ ಪರ ಪ್ರಚಾರವನ್ನು ಮಾಡಲಿದ್ದಾರೆ ಮೋದಿ ಅಂತೇಳಿ ಹೇಳಿದ್ದಾರೆ. ಕೊನೆ ಕಾರ್ಯಕ್ರಮ 28ನೇ ತಾರೀಕಿಗೆ ಕರ್ನಾಟಕದ ಕೊನೆ ಕಾರ್ಯಕ್ರಮ 28ನೇ ತಾರೀಕಿಗೆ ಸಂಜೆ 4 ಗಂಟೆಗೆ ಮೋದಿ ಸಾಹೇಬರು ಹೊಸಪೇಟೆ ವಿಜಯನಗರ ಜಿಲ್ಲೆಗೆ ನಮ್ಮ ಕಾಲೇಜಿನ ಗ್ರೌಂಡು ಜಿಲ್ಲಾ ಕ್ರೀಡಾಂಗಣ ಪುನೀತ್ ಅವರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಳ್ಳಾರಿ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಇವು ಅವಳಿ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಇವತ್ತು ಬಂದು ಎಲ್ಲ 2 ಲೋಕಸಭಾ ಕ್ಷೇತ್ರದ ಪರವಾಗಿ ಇವತ್ತು ನಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡೋಂಥ ಕೆಲಸ ಮಾಡ್ತಾರೆ. ಕರ್ನಾಟಕ ಕೇರಳದ ವಯನಾಡು ಕ್ಷೇತ್ರದಿಂದ ರಾಹುಲ್ ಗಾಂಧಿ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ವ್ಯಂಗ್ಯವಾಡಿದ್ದಾರೆ. ಸಿಪಿಐಎಂ ಪಕ್ಷ ಅವರ ಮೈತ್ರಿ ಪಕ್ಷ. ವಯನಾಡಿನಲ್ಲಿ ಗೆಲ್ಲೋಕೆ ಅವರ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ. ಹೊರಗಡೆ ಬಂದು ದುಶ್ಮನ್ಗಳ ತರ ಜಗಳ ಆಡ್ತಾರೆ ಅಂತ ಹೇಳಿದ್ರು. ಅಮೇಥಿಯ ರೀತಿಯಲ್ಲೇ ವಯನಾಡಿನಲ್ಲೂ ಕೂಡ ರಾಹುಲ್ ಗಾಂಧಿ ಹೀನಾಯವಾಗಿ ಸೋಲ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಎಲ್ಲರನ್ನೂ ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ. ಅವರು ಯಾರು ಕೂಡ ಅವ್ರ ಜೊತೆಲಿ ಇಳಿತಾ ಇಲ್ಲ, CPM ಕೂಡ ಅವ್ರ ಜೊತೆಲಿ ಉಳಿತಾ ಇಲ್ಲ. ಹಂಗಾಗಿ ಅಲ್ಲಿ ಕೇರಳಕ್ಕೆ ಹೋದರೆ, ವಯನಾಡಿಗೆ ಹೋದರೆ CPM ಹತ್ರ ಅಣ್ಣ ತಮ್ಮ ಬಾಯ್ ಅಂತಾರೆ. ಹೊರಗಡೆ ಬಂದರೆ ನಾವು ದುಶ್ಮನ್ಗಳ ಥರ ಇವತ್ತು ಹೇಳಿಕೆಗಳನ್ನು ಕೊಡ್ತಾರೆ. ಇವತ್ತು ಜನರು ಭಾಳಷ್ಟು ಬುದ್ಧಿವಂತರಿದ್ದಾರೆ. ರಾಹುಲ್ ಗಾಂಧಿಯವರು ಕೂಡ ಇವತ್ತು ಯಾವ ರೀತಿಯಲ್ಲಿ ಅಮೇಥಿಯಲ್ಲಿ ಯಾವ ರೀತಿಯಲ್ಲಿ ಸೋಲಿಸಿದ್ರು ಅದೇ ರೀತಿಯಲ್ಲಿ ವಯನಾಡಲ್ಲೂ ಕೂಡ ಈ ಸರಿ ಸೋಲಿಸ್ತಾರೆ. ಮುಸ್ಲಿಮರಿಗೆ OBC ಮೀಸಲಾತಿಯ ವಿವಾದಕ್ಕೆ ಸಂಬಂಧಿಸಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. ಪ್ರಧಾನಿ ಹಸಿ ಸುಳ್ಳು ಹೇಳಿದ್ದಾರೆ. OBC ಮೀಸಲಾತಿಯನ್ನ ಕಿತ್ತು ಮುಸ್ಲಿಮರಿಗೆ ನೀಡಲ್ಲ, ಯಾವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಸರ್ಕಾರಿ ಆದೇಶದ ಪತ್ರ ಇದ್ರೆ ಅದನ್ನ ದೇಶದ ಮುಂದಿಡಬೇಕು ಅಂತ ಸವಾಲು ಹಾಕಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಕೋಟೆಯಲ್ಲಿ ನಾಳೆ ಘಟಾನುಘಟಿಗಳ ಅಬ್ಬರ ಜೋರಾಗಲಿದೆ. ಕಲಬುರಗಿಯಲ್ಲಿ ನಾಳೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಮತಬೇಟಿಯನ್ನ ನಡೆಸಲಿದ್ದಾರೆ. ಒಂದ್ ಕಡೆ ಬಿಜೆಪಿ ಅಭ್ಯರ್ಥಿ ಪರ JP ನಡ್ಡಾ ರೋಡ್ ಶೋ ನಡೆಸಿದ್ರೆ, ಮತ್ತೊಂದು ಕಡೆ ಕೈ ಅಭ್ಯರ್ಥಿ ರಾಧಾಕೃಷ್ಣ ಪರ ಸಿಎಂ ಸಿದ್ದರಾಮಯ್ಯ ಮತ ಪ್ರಚಾರವನ್ನ ನಡೆಸಲಿದ್ದಾರೆ. ಬಳಿಕ ಕಾಂಗ್ರೆಸ್ ಹಾಗೆ ಬಿಜೆಪಿ ಒಂದೇ ಸಮಯದಲ್ಲಿ ಬೃಹತ್ ಸಮಾವೇಶ ನಡೆಸಲಿದ್ದಾರೆ. ಪ್ರಚಾರ ಸಭೆಯಲ್ಲಿ ಕೈ ಅಭ್ಯರ್ಥಿ ವಿನೋದ ಅಸೋಟಿ ಮತಯಾಚನೆ ಮಾಡಿದ್ದಾರೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜನರಲ್ಲಿ ಒಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಯುವಕರಿಗೆ ಉದ್ಯೋಗ ಕೊಡಿಸುವ ಕೆಲಸವನ್ನ ಮಾಡಲಿಲ್ಲ. ಜಾತಿ ನಡುವೆ ಜಗಳ ಹಚ್ಚಿ ಮತವನ್ನ ಬಿಜೆಪಿಯವರು ಕೇಳ್ತಾ ಇದ್ದಾರೆ. ರೈತರಿಗೆ ಬೆನ್ನಿಗೆ ನಿಲ್ಲುವವರಿಗೆ ಮತ ಹಾಕಿ. ಈ ದೇಶಕ್ಕೆ ಬಿಜೆಪಿಯವರು ಕೊಟ್ಟ ಕೊಡುಗೆ ಏನು? ಕಾಂಗ್ರೆಸ್ ಪಕ್ಷ ನನಗೊಂದು ಅವಕಾಶ ಕೊಟ್ಟಿದೆ, ನನಗೆ ನೀವು ಆಶೀರ್ವಾದ ಮಾಡಿ, ಸದಾಕಾಲವೂ ನಿಮ್ಮ ಜೊತೆಯಲ್ಲಿರ್ತೀನಿ, ನಿಮ್ಮ ಸೇವೆ ಮಾಡ್ತೀನಿ ಅಂತ ಹೇಳಿದರು. ಹುಬ್ಬಳ್ಳಿಯ ಚನ್ನಮ್ಮ ವೃತ್ತದಲ್ಲಿ ಚೊಂಬು ಇಟ್ಟು ಫೋಟೋ ಎಡಿಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಜತ್ ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ನ ರಜತ್ ಉಳ್ಳಾಗಡ್ಡಿ ಮಠ ಫೋಟೋ ಪೋಸ್ಟ್ ಮಾಡಿದ್ರು. ಈ ಬಗ್ಗೆ ಧಾರವಾಡದಲ್ಲಿ ಮಾತನಾಡಿದ ಜೋಶಿ, ಕಿತ್ತೂರು ರಾಣಿ ಚೆನ್ನಮ್ಮಗೆ ರಜತ್ ಅವಮಾನ ಮಾಡಿದ್ದಾರೆ, ಅಲ್ಲಿ ಚೊಂಬನ್ನ ಇಡಬಾರದು, ಅಲ್ಲಿ ಚೊಂಬನ್ನ ಇಟ್ಟಿದ್ದಾರೆ, ಹೀಗಾಗಿ ಇವರು ಚೊಂಬು ಹಿಡದೆ ಹೋಗ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಖಂಡಿತವಾಗಿ ಕಿತ್ತೂರು ರಾಣಿ ಚೆನ್ನಮ್ಮಗೆ ಅಪಮಾನ ಇದೆ.
ಅಲ್ಲಿ ಚಂಬಿಡುದು ಅಂತಂದ್ರೆ ಅವರು ಚಂಬಿಡ್ಕೊಂಡು ಹೋಗ್ತಾರೆ, ನೆನ್ಪಿಟ್ಕೊಳ್ಳಿ. ಖಂಡಿತವಾಗಿ ಕಿತ್ತೂರು ರಾಣಿ ಚೆನ್ನಮ್ಮಗೆ ಅಪಮಾನ ಇದು. ಅಲ್ಲಿ ಚಂಬಿಡುದು ಅಂತಂದ್ರೆ ಅವರು ಚಂಬಿಡ್ಕೊಂಡು ಹೋಗ್ತಾರೆ, ನೆನ್ಪಿಟ್ಕೊಳ್ಳಿ. ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ವನ ಸಂರಕ್ಷಣೆ, ವನ್ಯಜೀವಿ ಸಂರಕ್ಷಣೆ ಜಾಗೃತಿಗಾಗಿ ಅರಣ್ಯ ಇಲಾಖೆಯಿಂದ ವಿಶೇಷ ಮತಗಟ್ಟೆ ಸ್ಥಾಪಿಸಲಾಗಿದೆ. ಕನಕಪುರ ಮತಗಟ್ಟೆ ಸಂಖ್ಯೆ 79ರ GTTC ಮತಕೇಂದ್ರದಲ್ಲಿ ಅಡವಿ ಹೆಸರಿನ ಕಾಡಿನ ಅನುಭವ ನೀಡಲಿರೋ ಮತಗಟ್ಟೆಯನ್ನು ಸ್ಥಾಪಿಸಲಾಗಿದೆ. ಮತಗಟ್ಟೆ ಮುಂದೆ ಚಪ್ಪರ, ಕಾಡಿನ ವಿಶೇಷ ಹೂ, ತಳಿರು ತೋರಣ, ಗಿಡಗಳನ್ನು ಇಟ್ಟು ಅಲಂಕಾರ ಮಾಡಲಾಗಿದೆ. ಬಿಜೆಪಿ ಅಭ್ಯರ್ಥಿ PC ಗದ್ದಿಗೌಡರ್ ಬಾಗಲಕೋಟೆ ನಗರದಲ್ಲಿ ಪಾದಯಾತ್ರೆ ಮೂಲಕ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನ ಮಾಡಿದ್ದಾರೆ. ಇನ್ನು ಮಾಜಿ ಶಾಸಕ ವೀರಣ್ಣ ಚರಂತಿಮಠ ನೇತೃತ್ವದಲ್ಲಿ ಮತ ಪ್ರಚಾರ ನಡೆಸಿದ್ರು. ಮಹಿಳೆಯರು ಗದ್ದಿಗೌಡರಿಗೆ ಆರತಿ ಬೆಳಗ್ಗೆ ಹಾರೈಸಿದ್ದಾರೆ. ಮನೆ ಮನೆಗೆ ಭೇಟಿ ನೀಡಿ ಬಿಜೆಪಿಗೆ ಮತ ಹಾಕುವಂತೆ ಮನವಿಯನ್ನ ಮಾಡಿಕೊಂಡರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು 85 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರ ಮನೆಗೆ ತೆರಳಿ ಮತದಾನ ಮಾಡಿಸ್ತಾ ಇದ್ದಾರೆ. ಚುನಾವಣಾಧಿಕಾರಿ ಡಾಕ್ಟರ್ ಸುಶೀಲಾ ಬಿ ನೇತೃತ್ವದಲ್ಲಿ ಮನೆ ಮನೆಗೆ ತೆರಳಿ ಮತದಾನವನ್ನು ಮಾಡಿಸುತ್ತಿದ್ದಾರೆ. ಯಾದಗಿರಿ ನಗರದ ಮುಸ್ಲಿಂಪುರ ಬಡಾವಣೆಯಲ್ಲಿ ವೃದ್ಧರು ಮನೆಯಿಂದಲೇ ಮತ ಚಲಾಯಿಸಿದ್ದಾರೆ. ಜಿಲ್ಲೆಯಾದ್ಯಂತ ಮನೆ ಮನೆಗೆ ತೆರಳಿ ಮತದಾನ ಮಾಡಿಸಿಕೊಳ್ಳಲಾಗ್ತಿದೆ. ಪಿತ್ರಾರ್ಜಿತ ಆಸ್ತಿ ಹಂಚಿಕೆ ಹೇಳಿಕೆಗೆ ಬಿಜೆಪಿ ಅಸ್ತ್ರವಾಗಿ ಬಳಸಿಕೊಂಡಿದೆ. ಇದೇ ವಿಚಾರವನ್ನ ಚುನಾವಣೆ ವೇಳೆ ಪ್ರಸ್ತಾಪಕ್ಕೆ ರಾಜ್ಯ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಇನ್ನು ಈ ಸಂಬಂಧ ಬಿಜೆಪಿ ಮುಖಂಡ ಛಲವಾದಿ ನಾರಾಯಣ ಸ್ವಾಮಿ ಮಾತನಾಡಿ, ಮೊದಲು ಕಾಂಗ್ರೆಸ್ ನಾಯಕರ ಆಸ್ತಿ ಹಂಚಲಿ, ಸೋನಿಯಾ, ಪ್ರಿಯಾಂಕಾ ಗಾಂಧಿ, DK ಶಿವಕುಮಾರ್ ಆಸ್ತಿಯನ್ನ ಹಂಚಲಿ ಅಂತ ಸವಾಲು ಹಾಕಿದ್ದಾರೆ. ಸೋನಿಯಾ ಗಾಂಧಿ ಅವ್ರದ್ದು, ರಾಹುಲ್ ಗಾಂಧಿ ಅವ್ರದ್ದು, ಪ್ರಿಯಾಂಕಾ ಗಾಂಧಿ ಅವ್ರದ್ದು ಆಸ್ತಿಗಳಿದೆಯಲ್ಲ. ನೀವು ದುಡಿಲಿಲ್ಲ, ಉತ್ತಿದ್ದಿಲ್ಲ, ಬಿತ್ತಿದ್ದಿಲ್ಲ, ಕೊಯ್ದಿದ್ದಿಲ್ಲ, ಆದರೆ ಶ್ರೀಮಂತರು ನೀವು. ಎಲ್ಲಿಂದ ಬಂತದ್ದು ಇದೆಲ್ಲನೂ? ಅದಕ್ಕೆ ನಿಮ್ಮ ಶ್ರೀಮಂತಿಗೆ ದುಡ್ಡು ಹೊಡೆದಿದ್ದೀರಲ್ಲ, ಲಕ್ಷಾಂತರ ಕೋಟಿಗಳು ಗುಳುಂ ಮಾಡಿ ಭ್ರಷ್ಟಾಚಾರ ಮಾಡಿ ಇಟ್ಟಿದ್ದೀರಲ್ಲ. ಮೊದಲು ಸ್ಯಾಮ್ ಪಿತ್ರೋಡ ಹೇಳಿಕೆಯಿಂದ DKಶಿ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಆಸ್ತಿ ಮರು ಹಂಚಿಕೆ ಬಗ್ಗೆ ಪಕ್ಷದಲ್ಲಿ ಚರ್ಚೆ ಆಗಿಲ್ಲ, ಅದು ಕಾಂಗ್ರೆಸ್ ಪಕ್ಷದ ನಿರ್ಧಾರ ಅಲ್ಲ. ಸ್ಯಾಮ್ ಪಿತ್ರೋಡ ಅವರ ವೈಯಕ್ತಿಕ ಹೇಳಿಕೆ ಅಂದಿದ್ದಾರೆ. ಬಿಜೆಪಿಯವರು ಸುಳ್ಳನ್ನು ಹಬ್ಬಿಸ್ತಾ ಇದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಯಾವುದು ಕೂಡ ನಮ್ಮ ಪಾರ್ಟಿಲಿ ತೀರ್ಮಾನ ಆಗಿಲ್ಲ, ಅದು ಸುಳ್ಳು. ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಏನು ಮೊದಲಿಂದ ಈ ದೇಶದಲ್ಲಿ ಪರಂಪರೆ, ತಂದೆದು ಮಕ್ಕಳು ರಾಜಕಾರಣನೇ ಆಗ್ತಾ ಇದೆ. ರಾಜಕಾರಣದ ಸಂಪಾದನೆ ಮಾಡಿದಂಥ ಅವರ ಹೆಸರುಗಳನ್ನೇ ಮಕ್ಕಳು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದಾರೆ. ಇನ್ನು ಆಸ್ತಿಗಳನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಬಿಟ್ಬಿಡ್ತಾರ? ಇದು BJPಯವರು ಒಂದು ಆಫ್ ಅಸೆಟ್ಸ್ ಅಂತ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇತ್ತು ಅಂತ ಕೆಲವೆಲ್ಲೋ ಮಾಧ್ಯಮದಲ್ಲಿ ನಾನು ಓದಿದ್ದೆ ಅಷ್ಟೇ. ಅದು ಬಿಟ್ಟರೆ ಇದೆಲ್ಲ ಸುಳ್ಳು. ಇದು ನಮ್ಮ ಪಾರ್ಟಿಲಿ ಯಾವುದೂ ತೀರ್ಮಾನ ಇಲ್ಲ. ನಮ್ಮ ಇಂಥ ತೀರ್ಮಾನಗಳನ್ನು ನಮ್ಮ ವರ್ಕಿಂಗ್ ಕಮಿಟಿ, ನಮ್ಮ ಮ್ಯಾನಿಫೆಸ್ಟೋ ಏನಿದೆ ಅಷ್ಟೇ. ಅದು ಬಿಟ್ಟರೆ ಔಟ್ ಆಫ್ ದಿ ಲೋಕ ಅಖಾಡದಲ್ಲಿ ಮಂಗಳಸೂತ್ರ ಸಮರ ತಾರಕಕ್ಕೇರಿದೆ. ಮೋದಿ ಮಾಂಗಲ್ಯ ಹೇಳಿಕೆಗೆ DK ಶಿವಕುಮಾರ್ ಸಿಡಿಮಿಡಿಗೊಂಡಿದ್ದಾರೆ. ಪ್ರಧಾನಿ ಮೋದಿ ಹತಾಶೆಯಿಂದ ಮಾತನಾಡ್ತಿದ್ದಾರೆ. ಬಿಜೆಪಿ ಬಂದ ಮೇಲೆ ಮಂಗಳಸೂತ್ರದ ಬೆಲೆ ಏರಿಕೆ ಆಗಿದೆ ಅಂತ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ. ಸೊ ಹತಾಶೆ ಹೇಳಿಕೆಯಿಂದ ಮಂಗಳಸೂತ್ರ, ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾಗ 280 ರೂಪಾಯಿ ಇತ್ತು ಗ್ರಾಮ್ ಚಿನ್ನ. ಈಗ ಎಷ್ಟಾಗಿದೆ? 75,000, 78,000 ಆಗಿದೆ. 2,800 ರೂಪಾಯಿ ಇದ್ದಿದ್ದು 10 ಗ್ರಾಮ್ಗೆ. ಸೊ ಆಲ್ಮೋಸ್ಟ್ 300 ಪಟ್ಟು ಜಾಸ್ತಿ ಆಗಿದೆ. 300 ಪಟ್ಟು ಚಿನ್ನ. ಮಂಗಳಸೂತ್ರ ಕಾಂಗ್ರೆಸ್ ಅವರು ಕಿತ್ಕೊಳ್ತಾರೆ ಅಂತ ಅಲ್ಲ, ಮಂಗಳಸೂತ್ರನ ಹಾಕುಕಿಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಮಂಗಳಸೂತ್ರ ಹಾಕುಕಿಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಸೊ ನಾನು ಬೇರೆ ಏನೋ ನಮ್ಮ ಪಾರ್ಟಿ ಸಜೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಹತ್ರ ನಾನು ಮಾತಾಡೋಕ್ಕಾಗಲ್ಲ. ಆದರೆ ಇವತ್ತು ನಮ್ಮ ಧರ್ಮ, ಈ ದೇಶದ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮನ ನಾವು ಕಾಪಾಡಬೇಕು. ಪ್ರಿಯಾಂಕಾ ಗಾಂಧಿ ಒಂದು ಮಾತು, ಭಾಳ ನೋವಿನ ಮಾತನ್ನು ಬೆಂಗಳೂರಲ್ಲಿ ಹೇಳೋಗಿದ್ದಾರೆ. ನನ್ನ ತಾಯಿ ದೇಶದ ಐಕ್ಯತೆಗೆ, ಸಮಗ್ರತೆಗೆ, ಶಾಂತಿಗೋಸ್ಕರ ನನ್ನ ತಾಯಿ ಮಂಗಳಸೂತ್ರ
ಡಿಕೆಶಿ ಆಪ್ತರ ಮನೆ ಮೇಲೆ ಐಟಿ ರೇಡ್ ಆಗಿರೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ ಮುಖಂಡರ ಮನೆಗೆ ಹೋಗಿ ಡಿಕೆ ಶಿವಕುಮಾರ್ ಹೆಸರು ಹೇಳುವಂತೆ ಬೆದರಿಕೆ ಹಾಕ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಾತ್ರ ರೇಡ್ ಆಗ್ತಿದೆ. ಬಿಜೆಪಿಯವರ ಮನೆಗೂ ಐಟಿ ಟೀಮ್ ಹೋಗಿ ನೋಡಲಿ ಅಂತ ಕಿಡಿಕಾರಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಒಪ್ಪಿಸ್ಕೊಂಡು ಎಲ್ಲ ಬರೀ ಕಾಂಗ್ರೆಸ್ ಪಾರ್ಟಿಯವರು ಯಾರ ಹತ್ರನೂ ಕಾಸು ಸಿಕ್ಕಿಲ್ಲ, ಎಲ್ಲರಿಗೂ ಹೋಗಿ ಎದುರಿಸ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಅವರು. ನೀವು ಹೇಳು ಇದು ಶಿವಕುಮಾರ್ ದುಡ್ಡು ಅಂತ ಹೇಳು, ಕಾಂಗ್ರೆಸ್ ಅವ್ರ ದುಡ್ಡು ಅಂತ ಹೇಳು ಅಂತೇಳಿ ಹಿಡ್ಕೊಂಡು ಹೋಗೊಂದು 10 ನಿಮಿಷ 1 ಗಂಟೆ ಶೋಧನೆ ಮಾಡಬೇಕು, ಬರಬೇಕು. ದಿನ ಎಲ್ಲ ಕುಂಡ್ರಿಸ್ಕೊಂಡು ಎಲೆಕ್ಷನ್ನೇ ಮಾಡೋಕ್ಕಿಲ್ದಂಗೆ ಪ್ರಯೋಗ ಮಾಡ್ತೇವೆ. ಇದು ನಾನು ಇನ್ಕಮ್ ಟ್ಯಾಕ್ಸ್ ಅವ್ರಂತ ಇಂಥ ರಾಜಕಾರಣ ನಾನು ಮಾಡಿಲ್ಲ. ಹೋಗ್ಲಿ ಹುಡುಕ್ಲಿ. ಏನು ಒಬ್ಬನು ಏನಾದ್ರು BJP ಜೊತೆ ಹೋಗಿದ್ದೀರಾ? ಗೊತ್ತಿಲ್ವೇ ನಿಮಗೆ BJP ಅವ್ರು ಎಲ್ಲೆಲ್ಲ ಹಂಚ್ತಾ ಇದ್ದಾರೆ ದುಡ್ಡು ಅಂತ? ದೊಡ್ಡ ಪಟ್ಟಿ ಇಲ್ವೇ? ಎಲ್ಲ ಕಡೆ ವಾಚ್ ಇಟ್ಟಿದ್ದೀರಲ್ಲ, ಏನು ಮಾಡ್ತಾ ಇದ್ದಾರೆ? ಬರೀ BJP ಏಜೆಂಟ್ ಥರ ನೀವು ಕೆಲಸ ಮಾಡ್ತಾ ಇದ್ದೀವಿ. ನೆನ್ನೆ 3-4 ಕಡೆ ನಮ್ಮವರ ಕಾಂಗ್ರೆಸ್ ನಮ್ಮ ಲೀಡರ್ಗಳ ಮೇಲೆ ಜಾಹೀರಾತು ಜಟಾಪಟಿಗೆ ಅಣ್ಣಾಮಲೈ ಕಿಡಿಕಾರಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಇದು ಪಂಚಾಯತ್ ಚುನಾವಣೆಯಲ್ಲ, ಕಾಂಗ್ರೆಸ್ಗೆ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಕೂಡ ಗೊತ್ತಿಲ್ಲ, ಮೊದಲು ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಜನ ಕೇಳ್ತಾರೆ ಅಂತ ಕಿಡಿಕಾರಿದ್ರು. ಇನ್ನು UPA ಸರ್ಕಾರ ಇದ್ದಾಗ ಬರ ಪರಿಹಾರ ಎಷ್ಟು ಕೊಟ್ಟಿದೆ? NDA ಸರ್ಕಾರದಿಂದ 38% ಬರ ಪರಿಹಾರ ಆಗಿದೆ ಅಂತ ಕಿಡಿಕಾರಿದ್ದಾರೆ. 2004 to 14 ಕರ್ನಾಟಕದಲ್ಲಿ ಸರ್ಕಾರದಲ್ಲಿರುವ ಆ ಟೈಮ್ ಗೌರ್ಮೆಂಟು 19,500 crore 19,500 ಕೋಟಿ ರೂಪಾಯಿ ಪರಿಹಾರ ಹೇಳಿದೆ. ಅದು ಬರ ಪರಿಹಾರ ಇರ್ಬೋದು, ಫ್ಲಡ್ ಇರ್ಬೋದು. ಸೊ UPA ಗೌರ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ ವಾಪಸ್ಸು? 1,500 ಕೋಟಿ 1,500, ವಿಚ್ ಮೀನ್ಸ್ ಕರ್ನಾಟಕ ಗೌರ್ಮೆಂಟ್ ಎಷ್ಟು ಹೇಳಿದಾರೋ ಅದರಲ್ಲಿ 8% ಕೊಟ್ಟಿದ್ದಾರೆ. 8%, 100 ರೂಪಾಯಿ ಹೇಳುವಾಗ 8 ರೂಪಾಯಿ ಕೊಟ್ಟಿದ್ದಾರೆ. ಇದು UPAದಲ್ಲಿ. NDAದಲ್ಲಿ ಎರಡಾಗಿ ಡಿವೈಡ್ ಮಾಡೋಣ ಸರ್. 2014 to 22 ಫಸ್ಟ್ 8 ವರ್ಷ, ನೆಕ್ಸ್ಟ್ 2 ವರ್ಷ ಸಪ್ರೇಟ್ ಬ್ಲಾಕ್ ಆಯಿತು. 2014 to 22 ಕರ್ನಾಟಕದಲ್ಲಿ ಯಾರೆಲ್ಲ ಸರ್ಕಾರದಲ್ಲಿದ್ದರು, ಇನ್ಕ್ಲೂಡಿಂಗ್ BJP. ದೇಶದಲ್ಲಿ ನೇಹಾ ಹತ್ಯೆಗೆ ಸಂಚಲನ ಮೂಡಿಸಿದೆ. ನೇಹಾ ಹತ್ಯೆ ವಿಚಾರಕ್ಕೆ CM ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಬೀದರ್ನಲ್ಲಿ ಅವರು ಮಾತನಾಡಿದರು, ನೇಹಾ ಹತ್ಯೆಯನ್ನು ನಾವು ಖಂಡಿಸುತ್ತೇವೆ. ಇದರಲ್ಲಿ BJP ರಾಜಕೀಯವನ್ನು ಮಾಡ್ತಾ ಇದೆ. ಪ್ರಕರಣವನ್ನು CBIಗೆ ವಹಿಸಿ ಅಂತ ಹೇಳ್ತಾರೆ. BJP ಅಧಿಕಾರದಲ್ಲಿದ್ದಾಗ ಯಾವ ಕೇಸ್ CBIಗೆ ಕೊಟ್ಟಿದ್ದಾರೆ ಅಂತೇಳಿ BJP ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು. ನೇಹಾ ಕೊಲೆಯನ್ನು ಈಗಾಗಲೇ ಖಂಡಿಸಿದ್ದೀನಿ, ಈಗಲೂ ಕೂಡ ಖಂಡಿಸ್ತೇನೆ. ಅದನ್ನು ಈಗಾಗಲೇ CID ಕೊಟ್ಟಿದ್ದೀವಿ. ಮತ್ತು ವಿಶೇಷ ನ್ಯಾಯಾಲಯ ಮಾಡಬೇಕು. ಅಪರಾಧಿ ಆರೋಪಿಗೆ ಶಿಕ್ಷೆ ಕೊಡಿಸ್ಬೇಕು, ಕಠಿಣವಾದಂಥ ಶಿಕ್ಷೆ ಕೊಡಿಸ್ಬೇಕು. ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ಕೂಡ ಮಾತಾಡಿದ್ದೀನಿ. ಅವ್ರಿಗೆ ಕ್ಯಾಪಿಟಲ್ ಇಂಪ್ರಿಸನ್ಮೆಂಟ್ ಅಂತ ಘೋರ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಬೇಕು ಅಂಥೇಳಿ ಪೊಲೀಸ್ನವ್ರಿಗೆ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಮಾತಾಡಿದ್ದೀನಿ. ನಾನು ಅವರ ತಂದೆ ಜೊತೆಲೂ ಕೂಡ ಮಾತಾಡಿದೆ, ತಂದೆಯ ಜೊತೆಲೂ ಕೂಡ ಮಾತಾಡಿದ್ದೀನಿ. ನೇಹಾ ಹತ್ಯೆ ಪ್ರಕರಣ ಸಂಬಂಧ ಇಂದು ನೇಹಾ ನಿವಾಸ್ಗೆ CM ಸಿದ್ದರಾಮಯ್ಯನವರು ಭೇಟಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ನಾಯಕರು ನೇಹಾ ನಿವಾಸ್ಗೆ ಭೇಟಿಯನ್ನು ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಇಂದು CM ಚುನಾವಣಾ ಪ್ರಚಾರಾರ್ಥವಾಗಿ ಹುಬ್ಬಳ್ಳಿ, ಹಾವೇರಿ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನೇಹಾ ಮನೆಗೆ CM ಭೇಟಿಯನ್ನು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ CM ವಾಗ್ದಾಳಿ ನಡೆಸಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದವರು, ಮೋದಿ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂದಿದ್ರು, ಹಾಕಿದ್ರಾ? ಕೊಟ್ಟ ಮಾತಿನಂತೆ ಅವರು ನಡೆದುಕೊಂಡಿದ್ದಾರಾ? ನುಡಿದಂತೆ ನಡೆಯುವಲ್ಲಿ ಮೋದಿ ಎಡವಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಮೋದಿ ಹೇಳ್ತಾರೆ, ಮೋದಿ ಅವರು ಹೇಳಿರೋದನ್ನೆಲ್ಲ ಜಾರಿ ಮಾಡಿದಾರ? ಮೋದಿಯವರು 15 ಲಕ್ಷ ಕೊಡ್ತೀವಿ ಅಂದರು ಮಾಡಿದ್ರ? ಎಲ್ಲರ ಅಕೌಂಟ್ಗೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಮಾಡಿದ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಿದ್ರ? ರೂಪಾಯಿ ಮೌಲ್ಯ ಕಡಿಮೆ ಅದನ್ನು ಜಾಸ್ತಿ ಮಾಡ್ತೀವಿ ಅಂತಂದ್ರು ಮಾಡಿದ್ರ? ಡಾಲರ್ಸ್ ಬೆಲೆ ಕಡಿಮೆ ಮಾಡ್ತೀವಿ ಅಂತಂದ್ರು ಮಾಡಿದ್ರ? ಅಗತ್ಯ ವಸ್ತುಗಳ ಬೆಲೆಗಳನ್ನ ಇನ್ನು BJP ಸುಳ್ಳಿನ ಫ್ಯಾಕ್ಟರಿಯನ್ನ ಇಟ್ಟಿದೆ. BJP ಅವರ ಮನೆ ದೇವರೇ ಸುಳ್ಳು ಅಂತ ಬೀದರ್ನಲ್ಲಿ CM ಸಿದ್ದರಾಮಯ್ಯ BJP ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ BJP ಹೊರಟಿದೆ. ಏನಾದರೂ ಸಂವಿಧಾನ ಬದಲಾವಣೆ ಮಾಡಿದ್ರೆ ರಕ್ತ ಕ್ರಾಂತಿ ಆಗುತ್ತೆ ಅಂತ ಗುಡುಗಿದ್ದಾರೆ. ಇನ್ನು ಮೇ 7ಕ್ಕೆ ಸಾಗರ್ ಖಂಡ್ರೆಗೆ ಮತ ಹಾಕಿ ಅಂತ ಮನವಿ ಮಾಡಿದರು.
ಕಾಂಗ್ರೆಸ್ ಪಕ್ಷವೇ ಈ ದೇಶದ ಸಮಸ್ಯೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಧ್ಯಪ್ರದೇಶದ ಮೊರೇನಾದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಅಭಿವೃದ್ಧಿ ವಿರೋಧ ಪಕ್ಷ, ಕಾಂಗ್ರೆಸ್ ಇದ್ದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿ ಕಿಡಿಕಾರಿದರು. ಇನ್ನು ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಮತ್ತು ಶಾಸಕ ಜನಾರ್ದನ್ ರೆಡ್ಡಿ ನಡುವೆ ಟಾಕ್ ಫೈಟ್ ಜೋರಾಗಿದೆ. ಮನಸ್ಸು ಮಾಡಿದ್ರೆ ನಿಮ್ಮ ಇತಿಹಾಸವನ್ನ ಬಿಚ್ಚಿಡ್ತೇನೆ, ನಮ್ಮ ವೈಯಕ್ತಿಕ ಬದುಕಿನ ವಿಚಾರ ಮಾತನಾಡಿದ್ರೆ ನಿಮ್ಮನ್ನ ಎಲ್ಲಿ ಬೇಕಲ್ಲಿ ಬೆತ್ತಲೆಯಾಗಿ ನಿಲ್ಲಿಸ್ತೇನೆ ಅಂತ ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಚುನಾವಣಾಧಿಕಾರಿ PN ರವೀಂದ್ರ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಹಿರಂಗ ಮತದಾನದ ಸಮಯ ಮುಕ್ತಾಯವಾಗಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 19,81,347 ಮತದಾರರಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 2,326 ಮತಗಟ್ಟೆಗಳು ಸ್ಥಾಪನೆಯಾಗಿವೆ. 50% ಮತಕೇಂದ್ರಗಳಲ್ಲಿ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಜೊತೆಗೆ ಮಹಿಳೆಯರಿಗಾಗಿ 40 ವಿಶೇಷ ಮತಗಟ್ಟೆ, ವಿಶೇಷ ಚೇತನರಿಗಾಗಿ 8 ವಿನೂತನ ಮತಗಟ್ಟೆಯನ್ನು ಪ್ರಾರಂಭಿಸಲಾಗಿದೆ ಅಂತ ಹೇಳಿದರು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಮಹಾರಾಣಿ ಕಾಲೇಜು ಮಸ್ಟರಿಂಗ್ ಕೇಂದ್ರಕ್ಕೆ ಜಿಲ್ಲಾ ಚುನಾವಣಾ ಅಧಿಕಾರಿ KV ರಾಜೇಂದ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಸಿಬ್ಬಂದಿಗಳಿಗೆ ಯಾವುದೇ ಲೋಪದೋಷಗಳು ಆಗದಂತೆ ನಿಗಾ ವಹಿಸುವಂತೆ ಸೂಚಿಸಿದರು. ಕೇಂದ್ರಗಳಲ್ಲಿ ಸಿಬ್ಬಂದಿ ನಿರ್ವಹಿಸಬೇಕಾದ ಕರ್ತವ್ಯದ ಬಗ್ಗೆ ವಿವರಿಸಿದರು. ಈ ವೇಳೆ ಮಾತನಾಡಿದವರು, ಕಳೆದ ಬಾರಿ 70ರಷ್ಟು ಮತದಾನ ಆಗಿದೆ. ಈ ಬಾರಿ 80ಕ್ಕಿಂತ ಹೆಚ್ಚು ಮತದಾನ ಆಗುವ ಬಗ್ಗೆ ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸಲಾಗಿದೆ. ಎಲ್ಲರೂ ಕೂಡ ಮತಗಟ್ಟೆಗೆ ತೆರಳಿ ಕಡ್ಡಾಯವಾಗಿ ತಮ್ಮ ಹಕ್ಕನ್ನು ಚಲಾಯಿಸುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ KV ರಾಜೇಂದ್ರ ಮನವಿ ಮಾಡಿದರು. ಎಲ್ಲವೂ ಕೂಡ ಏನು ಶಾಂತಿಯುತವಾದಂಥ, ವ್ಯವಸ್ಥಿತವಾದಂಥ ಮತ್ತು ಟ್ರಾನ್ಸ್ಪರೆಂಟ್ ಆಗಿರುವಂಥ ಚುನಾವಣೆ ಮಾಡೋದಕ್ಕೆ ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿಯಿಂದ ಎಲ್ಲ ಕೂಡ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಜಿಲ್ಲೆ ಒಳಗಡೆ 3 ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಗೆ ಬರುವಂಥ ಎಲ್ಲ ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲೂ ಕೂಡ ಮಸ್ಟರಿಂಗ್ ಕಾರ್ಯಕ್ರಮ ನಡೀತಾ ಇದೆ. ಟ್ರೈನ್ಡ್ ಆಗಿರುವಂಥ ಪೋಲಿಂಗ್ ಪರ್ಸನಲ್ಲು, ಕಮಿಷನ್ಡ್ ಆಗಿರುವಂಥ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ಗಳನ್ನು ತೊಗೊಂಡು ಹೋಗೋದಕ್ಕೆ ಎಲ್ಲ ರೀತಿ, ಮತ್ತು ಕೊನೆ ಹಂತದ ಪ್ರಿಪ್ರೇಷನ್ನು, ಕೊನೆ ಹಂತದ ಚೆಕ್ಕಿಂಗನ್ನು ಮಾಡಿಕೊಂಡು ನಮ್ಮದು ಪೋಲಿಂಗ್ ಮಟೀರಿಯಲ್ಸ್ಗಳೇನಿರುತ್ತೆ ಅದನ್ನು ತೊಗೊಂಡು ಎಲ್ಲ ಮತ್ತೊಮ್ಮೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ತೊಗೊತಾರೆ. ಮಧ್ಯಾಹ್ನ ಲಂಚ್ ಆದ ನಂತರ ಅವರು ಸಂಬಂಧಪಟ್ಟ ಮತಗಟ್ಟೆಗಳಿಗೆ. ಪ್ರಧಾನಿ ಮೋದಿ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಇವತ್ತಿನವರೆಗೂ ಕೂಡ ₹1 ಪರಿಹಾರ ಕೊಟ್ಟಿಲ್ಲ. ಇದು ಮೋದಿಯವರು ರಾಜ್ಯಕ್ಕೆ ಮಾಡಿದ ಅನ್ಯಾಯ. ಮೋದಿಯವರ ಬಳಿ ಮಾತನಾಡಲು ಪ್ರಹ್ಲಾದ್ ಜೋಶಿಗೆ ಭಯ. ಶ್ರೀಮಂತರ ಪರ ಮೋದಿಯವರು ಕೆಲಸವನ್ನ ಮಾಡಿದ್ದಾರೆ. ಚುನಾವಣೆ ಬಂದಾಗ ಮೋದಿಗೆ ಕರ್ನಾಟಕ ನೆನಪಾಗುತ್ತೆ. ಮತ ಕೇಳಲು ಚುನಾವಣೆ ವೇಳೆ ಮೋದಿ ಅವರು ಬರ್ತಾರೆ. ಎಲ್ಲೂ ಕೂಡ ಮೋದಿ ಅಲೆ ಇಲ್ಲ. ರಾಜ್ಯದಲ್ಲಿ ಗ್ಯಾರಂಟಿ ಅಲೆ ಇದೆ. ಮೋದಿ ಅಲೆಯಲ್ಲಿ ಗೆಲ್ತೀವಿ ಎಂಬ ಭ್ರಮೆಯಲ್ಲಿ ಬಿಜೆಪಿ ಇದೆ ಅಂತ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಅಖಾಡ ಕಾವೇರಿದೆ. ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠ ಭರ್ಜರಿ ರೋಡ್ ಶೋ ನಡೆಸಿದರು. ಸಾವಿರಾರು ಮಹಿಳೆಯರು ಮೆರವಣಿಗೆಗೆ ಸಾಥ್ ನೀಡಿದರು. ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠ, ಶಾಸಕ ರುದ್ರಪ್ಪ ಲಮಾಣಿ ಭಾಗಿಯಾಗಿದ್ದರು. ಹಾಸನ ಮಸ್ಟರಿಂಗ್ ಕೇಂದ್ರದಲ್ಲಿ EVM ವಿತರಿಸಲು ತಯಾರಿ ನಡೆಸಿದೆ. ಹಾಸನ ಕಲಾ ಕಾಲೇಜಿನಲ್ಲಿ EVM ಪೆಟ್ಟಿಗೆ ಸಾಗಿಸಲು ಬಸ್ಗಳು ಸಾಲಾಗಿ ನಿಂತಿವೆ. ಕ್ಷೇತ್ರದ 2,221 ಮತಗಟ್ಟೆಗಳಿವೆ. EVM ಪೆಟ್ಟಿಗೆ ಸಾಗಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ 8 ವಿಧಾನಸಭಾ ಕ್ಷೇತ್ರಗಳಿಗೆ EVM ಪೆಟ್ಟಿಗೆಯನ್ನ ಸಾಗಿಸಲಾಯಿತು. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ 17 ಲಕ್ಷ ಮತದಾರರು ಇದ್ದಾರೆ.